ಹೇ ಆಲ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೇ ಗೈಸ್, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಈ ಥರ ನೀವು ಕಾರ್ಟೂನ್ ಆ್ಯನಿಮೇಷನ್ನ ಮೊಬೈಲ್ನಲ್ಲೇ ಕ್ರಿಯೇಟ್ ಮಾಡ್ಬೋದು. ಅದು ಕೂಡ ಒಂದು ಆ್ಯಪ್ನ ಯೂಸ್ ಮಾಡಿ. ಓಕೆನಾ ಗೈಸ್, ಹಾಗಾದರೆ ಯಾಕೆ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಇಲ್ಲಿ ಟೈಪ್ ಮಾಡಿ ಬೈಬಲ್ ಆ್ಯಪ್ ಫಾರ್ ಕಿಡ್ಸ್ ಅಂತ. ನೀವಿಲ್ಲಿ ನೋಡ್ಬೋದು ಸೆಕೆಂಡ್ ಒನ್ ಬೈಬಲ್ ಆ್ಯಪ್ ಫಾರ್ ಕಿಡ್ಸ್ ಅಂತ ಇದೆನಾ. ಸೊ ಇದನ್ನು ನೀವು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ. ಸೊ ನೀವು ಓಪನ್ ಮಾಡಿದ ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆನಾ ಗಾಯ್ಸ್, ಇವಾಗ ನಾವು ಹೇಗೆ ಕ್ರಿಯೇಟ್ ಮಾಡೋಂತ ನೋಡೋಣ. ಇಲ್ಲಿ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇದೆನಾ, ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ನೀವು ಸೆಟ್ಟಿಂಗ್ಸಲ್ಲಿ ನೀವು ಏನು ಸೆಟ್ ಮಾಡಬೇಕಂದ್ರೆ ಲ್ಯಾಂಗ್ವೇಜ್, ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಬೇಕಲ್ವ, ಸೊ ಕನ್ನಡ ಸೆಟ್ ಮಾಡಿ. ನಾನು ಆಲ್ರೆಡಿ ಇಲ್ಲಿ ಸೆಟ್ ಮಾಡಿದ್ದೀನಿ. ಇಲ್ಲಿ ಭಾಷೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ತುಂಬ ಲ್ಯಾಂಗ್ವೇಜಸ್ ಇದೆ, ಹಿಂದಿ, ಕನ್ನಡ, ಯಾವುದು ಬೇಕು ನೋಡಿ. ಇಲ್ಲಿ ನಾನು ಕನ್ನಡ ಸೆಲೆಕ್ಟ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇಲ್ಲಿ ನವೀಕರಿಸಿ ಅಂತ ಇದೆಯಾ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಮ್ಯೂಸಿಕ್ ಕೂಡ ಮ್ಯೂಟ್ ಮಾಡಬೇಕು. ಸೊ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಎರಡು ಆಪ್ಷನ್ ಇದೆ. ಓಕೆನಾ, ನಿರೂಪಣೆ ಮತ್ತು ಹಿನ್ನೆಲೆ ಸಂಗೀತ, ಇದೆರಡನ್ನು ಕೂಡ ನೀವು ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಫ್ ಆಗಿ ಬಿಡುತ್ತೆ. ಇಲ್ಲಿ ನೋಡ್ಬೋದು ಎಷ್ಟೊಂದು ನಿಮಗೆ ಸ್ಟೋರೀಸ್ ಇದೆ ಅಂತ. ಇಲ್ಲಿ ನೀವು ಸ್ಕ್ರೋಲ್ ಮಾಡಿ. ಸೊ ನೀವು ನೋಡ್ಬೋದು ತುಂಬ ನಿಮಗೆ ಸ್ಟೋರಿ ಸಿಗುತ್ತೆ ಇದರಲ್ಲಿ. ಓಕೆನಾ ಗೈಸ್, ಈಗ ನಾವು ನಾನು ಫಸ್ಟ್ ಒನ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಗೈಸ್ ನೋಡ್ಬೋದು ನೀವು ಇಲ್ಲಿ ಈಗ ಡೌನ್ಲೋಡ್ ಮಾಡಿ ಅಂತ ಒಂದು ಇದೆನಾ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೋಡ್ಬೋದು ಡೌನ್ಲೋಡ್ ಮಾಡಲಾಗುತ್ತಿದೆ ಅಂತ ಬರ್ತಿದೆ. ಸೊ ಗೈಸ್ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಇದಕ್ಕೆ ನಿಮಗೆ ಹೆಡ್ಡಿಂಗ್ ಬೇಕಾದರೆ ಬೇರೆ ಏನಾದರೂ ಆ್ಯಡ್ ಮಾಡ್ಬೋದು. ಇಲ್ಲಿ ಜಗತ್ತು ಸೃಷ್ಟಿಯಾದದ್ದು ಅಂತ ಇದೆ. ಓಕೆನಾ ಗೈಸ್, ನೀವು ಏನಾದರೂ ನಿಮಗೆ ಏನು ಕ್ರಿಯೇಟಿವಿಟಿಯಾಗಿ ಥಿಂಕ್ ಆಗುತ್ತೆ ಆ ಥರ ನೀವು ಏನಾದರೂ ಹೆಡ್ಲೈನ್ ಕೊಡ್ಬೋದು. ಓಕೆ ಗೈಸ್, ಇವಾಗ ನೀವು ಇಲ್ಲಿ ನೋಡ್ಬೋದು ಒಂದು ಸ್ಟೋರಿ ಏನು ಅವರು ಬರೆದು ಕೊಟ್ಟಿದ್ದಾರೆ ಇದರಲ್ಲಿ. ಓಕೆನಾ ಗೈಸ್, ನೀವು ಏನು ಮಾಡಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆನಾ, ಸ್ಕ್ರೀನ್ಶಾಟ್ ತಗೊಂಡ್ಮೇಲೆ ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿ. ಆನ್ ಮಾಡಿದ ಮೇಲೆ ನಾನು ಇಲ್ಲಿ ಒಂದು ಸಿಂಬಲ್ ಹಾಕಿರ್ತೀನಿ. ಸೊ ನೀವಲ್ಲಿ ಸ್ಲೈಡ್ ಮಾಡಿದ ಮೇಲೆ ಇದೇನಿದೆ ಬರೆದಿದ್ದು ಆ ಕಡೆ ಸ್ಲೈಡ್ ಆಗಿಬಿಡುತ್ತೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಮಂಕಿ, ಎಲಿಫೆಂಟ್ ಎಲ್ಲ ಇದೆ. ಓಕೆನಾ, ನೀವು ಅದರ ಮೇಲೆ ಎಲ್ಲ ಟ್ಯಾಪ್ ಮಾಡ್ತಾ ಹೋಗಿ. ಇಲ್ಲಿ ಏನೇನು ಪಿಕ್ಚರ್ಸ್ ಇದರ ಮೇಲೆ ಎಲ್ಲ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ ಮೇಲೆ ನಿಮಗೇನು ಎಲ್ಲ ಮೂಮೆಂಟ್ ಕ್ರಿಯೇಟ್ ಆಗಿಬಿಡುತ್ತೆ. ಓಕೆನಾ ಗೈಸ್, ಈ ಸ್ಟೋರಿ ಈಗ ಕಂಪ್ಲೀಟ್ ಆಯಿತು. ಸೊ ನೀವೇನು ಮಾಡಿ, ಇಲ್ಲಿ ನಾನು ಸಿಂಬಲ್ ತೋರಿಸಿದ್ದೀನಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಓಕೆನಾ ಗೈಸ್, ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ವ, ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟ್ ಸ್ಟೋರಿ ಕ್ರಿಯೇಟ್ ಆಗಿಬಿಡುತ್ತೆ. ನೋಡಿ, ಈಗ ಆಲ್ರೆಡಿ ಬಂದಿದ್ದೆ ಸ್ಟೋರಿ. ನೀವು ಇದನ್ನು ಏನು ಮಾಡಿ, ಸೇಮ್ ನಾನು ಸ್ಟಾರ್ಟಿಂಗಲ್ಲಿ ಮಾಡಿದ್ನಲ್ಲ, ಸೊ ಹಾಗೆಯೇ ಇದರ ಸ್ಟೋರಿನ ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟ್ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ. ಓಕೆನಾ ಗೈಸ್, ಇವಾಗ ನೀವು ಇಲ್ಲಿ ಈ ಥರ ಸ್ಲೈಡ್ ಮಾಡಿ. ಸ್ಲೈಡ್ ಮಾಡಿದ ಮೇಲೆ ನಿಮಗೆ ಮತ್ತೊಂದು ಏನು ವಿಡಿಯೋ ಬಂದಿದೆ. ಓಕೆನಾ ಗೈಸ್, ನೀವು ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಅದೇನು ಮೂಮೆಂಟ್ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಹೀಗೇ ನೀವು ಒಂದು ಸ್ಟೋರಿಯಲ್ಲಿ ನಿಮಗೆ ಒಂದು 6 ಸೀನ್ಸ್ಗಳು ಸಿಗುತ್ತೆ. ಓಕೆನಾ ಗೈಸ್, ನೀವು ಒಂದೊಂದನ್ನು ಈ ಥರ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಬೇಕು. ಓಕೆನಾ, ಈ ಥರ ನಿಮಗೆ ಒಂದು ಸ್ಟೋರಿಲಿ ಒಂದು 7-6 ಸೀನ್ಗಳು ಇರುತ್ತೆ. ಓಕೆನಾ ಗೈಸ್, ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಇಲ್ಲಿ ನಾನು ಎಡಿಟಿಂಗ್ಗೆ ಇನ್ಶಾರ್ಟ್ ಯೂಸ್ ಮಾಡ್ತಿದ್ದೀನಿ. ಓಕೆನಾ ಗೈಸ್, ಇವಾಗ ನಾವು ಇನ್ಶಾರ್ಟಲ್ಲಿ ಏನು ನಾವು ರೆಕಾರ್ಡ್ ಮಾಡಿಟ್ಟಿದ್ದೀವಲ್ಲ, ಸೊ ಅದನ್ನು ನಾವಿಲ್ಲಿ ಆ್ಯಡ್ ಮಾಡೋಣ. ಇಲ್ಲಿದೆ ಅದು. ಓಕೆ, ಇವಾಗ ನಾವೇನಿದು ಆ್ಯಡ್ ಮಾಡಿ ಆಯಿತು. ಸೊ ಗೈಸ್, ನಿಮ್ದು ಏನು ಸ್ಟಾರ್ಟಿಂಗಲ್ಲಿ ರೆಕಾರ್ಡ್ ಮಾಡಿದರೆ ನಿಮಗೆ ಸ್ಟಾರ್ಟಿಂಗಿಂದು ರೆಕಾರ್ಡಿಂಗ್ ಬಂದುಬಿಡುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ನೀವು ನೋಡ್ಬೋದು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಓಕೆನಾ ಗೈಸ್, ನೀವು ಏನು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಸ್ಪ್ಲಿಟ್ ಅಂತ ಆಪ್ಷನ್ ಇದೆ. ಓಕೆನಾ, ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಯಾವ ವಿಡಿಯೋ ಬೇಡ ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಡಿಲೀಟ್ ಅಂತ ಆಪ್ಷನ್ ಇದೆ, ಸೊ ಡಿಲೀಟ್ ಕೊಟ್ಬಿಡಿ. ಓಕೆನಾ ಗೈಸ್, ಇವಾಗ ನಿಮಗೇನು ಅದು ಡಿಲೀಟ್ ಆಯಿತು. ನೆಕ್ಸ್ಟ್ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಕ್ರಾಪ್ ಅಂತ ಇದೆ. ಓಕೆನಾ ಗೈಸ್, ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೀವು ಈ ಥರ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಓಕೆನಾ ಗೈಸ್, ಇಲ್ಲಿ ಆ್ಯಪ್ ಇದೆ ಏನಾದರೂ ಸಿಂಬಲ್ ಇದ್ದರೆ ಸೊ ನೀವು ಅದನ್ನು ಈ ಥರ ಕ್ರಾಪ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಕ್ಯಾನ್ವಾಸ್ ಅಂತ ಇದನ್ನು ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನಾನೊಂದು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಸೊ ನೀವಲ್ಲಿ ಟ್ಯಾಪ್ ಮಾಡಿದರೆ ನಿಮಗೇನು ವಿಡಿಯೋ ಕರೆಕ್ಟಾಗಿ ಸೆಟ್ ಆಗಿಬಿಡುತ್ತೆ. ಓಕೆನಾ ಗೈಸ್, ಸೊ ನಾನೀಗ ಸೆಕೆಂಡ್ ವಿಡಿಯೋದು ಕ್ಲಿಪ್ ಕೂಡ ಆ್ಯಡ್ ಮಾಡಿದ್ದೀನಿ. ಫಸ್ಟ್ ವಿಡಿಯೋದು ಏನು ಎಡಿಟ್ ಮಾಡಿದ್ದೀನಿ, ಸೊ ಅದೇ ಥರ ಇದನ್ನು ಕೂಡ ಮಾಡಿದ್ದೀನಿ. ಓಕೆನಾ, ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಏನಂದರೆ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಸೌಂಡ್ ಆಪ್ಷನ್ ಇದೆನಾ, ಇದನ್ನು ನೀವು 0ಗೆ ತಂದು ಇಟ್ಟುಬಿಡಿ. ಓಕೆನಾ ಗೈಸ್, 0 ಆಯಿತು. ಸೊ ನೀವು ಇಲ್ಲಿ ಮೇಲೆ ನೋಡ್ಬೋದು ರೈಟ್ ಮಾರ್ಕ್ ಅಂತ ಇದೆಯಾ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಿಮಗೆ ಎಲ್ಲ ವಿಡಿಯೋಗಿದು ಅಪ್ಲೈ ಆಗುತ್ತೆ. ಎಲ್ಲ ವಿಡಿಯೋದು ಏನು ಮ್ಯೂಸಿಕ್ ಇದೆ ಸೊ ಅದು ಮ್ಯೂಟ್ ಆಗಿಬಿಡುತ್ತೆ.
ಈಗ ವಿಡಿಯೋ ಎಡಿಟ್ ಏನಿದೆ ಅದು ಕಂಪ್ಲೀಟ್ ಆಯಿತು. ಓಕೆನಾ ಗೈಸ್, ಇವಾಗ ನಾವೇನು ವಾಯ್ಸ್ ಓವರ್ ಕೊಡಬೇಕು. ಓಕೆನಾ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ PIP ಅಂತ ಇದೆ. ಓಕೆನಾ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನೀವೇನು ಸ್ಕ್ರೀನ್ ಶಾಟ್ ತೆಗೆದಿಟ್ಟಿದ್ದೀರಲ್ಲ ಫಸ್ಟ್ ಸ್ಟೋರಿ ವಿಡಿಯೋದು, ಸೊ ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡಿ. ಓಕೆನಾ ಗೈಸ್, ನಿಮಗೆ ವಾಯ್ಸ್ ಓವರ್ ಕೊಡಲಿಕ್ಕೆ ಈಸಿ ಆಗಲಿ ಅಂತ ನಾನು ಈ ಮೆಥಡ್ ಹೇಳ್ತಾ ಇದ್ದೀನಿ. ಸೊ ನೀವು ಸ್ಕ್ರೀನ್ ಶಾಟ್ ನೀವು ಈ ಥರ ಝೂಮ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಕಾಣೋ ಥರ. ಇದನ್ನು ನೀವು ಸ್ವಲ್ಪ ಡ್ರ್ಯಾಗ್ ಮಾಡಬೇಕು. ಓಕೆನಾ, ಯಾಕಂದರೆ ನಿಮ್ಮದು ವಾಯ್ಸ್ ಓವರ್ ಎಷ್ಟು ಲೆಂತ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೀವು ಏನಿದೆ ಒಂದು ಅಂದಾಜು ನಿಮಗೆ ಎಷ್ಟಾಗುತ್ತೆ ಅಷ್ಟು ನೀವು ಡ್ರ್ಯಾಗ್ ಮಾಡಿ. ಓಕೆನಾ, ಇವಾಗ ನಾನು ಇಷ್ಟು ಮಾಡಿದ್ದೀನಿ. ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಾ? ಓಕೆನಾ ಗೈಸ್, ಇವಾಗ ನೀವು ಏನು ಮಾಡಬೇಕು, ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ನೀವು ಇಲ್ಲಿ ಈ ಥರ ನೀವು ಸ್ಕ್ರೋಲ್ ಮಾಡಿದರೆ ನಿಮಗೆ ಇಲ್ಲಿ ಮ್ಯೂಸಿಕ್ ಅಂತ ಇದೆಯಾ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೆಕಾರ್ಡ್ ಆಪ್ಷನ್ ಮೇಲೆ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ಓಕೆ ಮಾಡಿ. ಇವಾಗ ಏನಿದೆ ಈ ಸ್ಟೋರಿಯಲ್ಲಿ ಅದನ್ನು ನೀವು ಹೇಳ್ಕೊಂಡು ಹೋದರೆ ಆಯಿತು. ನಾನು ಇಲ್ಲಿ ಎಲ್ಲ ಕ್ಲಿಪ್ಸಿಗೂ ಎಡಿಟ್ ಮಾಡ್ತಿಲ್ಲ ಗಾಯ್ಸ್. ಸೊ ನೀವು ಏನು ಒಂದು ಆ ಸ್ಟೋರಿ ಎಷ್ಟು ಕ್ಲಿಪ್ಸ್ ಇದೆ, ಒಂದು 7 ಕ್ಲಿಪ್ಸ್ ಏನೋ ಇದೆ. ಸೊ ನೀವು ಅದನ್ನೆಲ್ಲ ಡೌನ್ಲೋಡ್ ಮಾಡಿ ಈ ಥರ ನೀವು ವಾಯ್ಸ್ ಓವರ್ ಕೊಡಬೇಕು. ಓಕೆನಾ ಗೈಸ್, ಆಗ ಒಂದು ಸ್ಟೋರಿ ಕ್ರಿಯೇಟ್ ಆಗಿಬಿಡುತ್ತೆ. ಓಕೆನಾ, ಇವಾಗ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ ನಾನು. ನಾವು ಸುಂದರವಾದ ಜಗತ್ತಿನಲ್ಲಿ ವಾಸಿಸುತ್ತಿದ್ದೇವೆ. ನಮ್ಮ ಸುತ್ತಮುತ್ತಲೂ ಇರುವ ಅದ್ಭುತವಾದ ಸಂಗತಿಗಳತ್ತ ಸ್ವಲ್ಪ ನೋಡುವ. ನಾವು ಆದಿಕಾಲದತ್ತ ಹೋಗುವ ಹಾಗೂ ಇದೆಲ್ಲವೂ ಹೇಗೆ ಆರಂಭವಾಯಿತೆಂದು ಬೈಬಲ್ ನಮಗೆ ಏನು ಹೇಳುತ್ತದೆ ನೋಡುವ. ವಾಯ್ಸ್ ಓವರ್ ಏನಿದೆ ಅದು ಕಂಪ್ಯೂಟರ್ ಆಯಿತು. ಓಕೆನಾ, ನಿಮಗೇನಾದರೂ ನಿಮ್ಮ ವಾಯ್ಸ್ ಇಷ್ಟ ಇಲ್ಲ ಬೇಡ ಅಂತಂದರೆ ನೀವು ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಚೇಂಜ್ ಎಫೆಕ್ಟ್ ಅಂತ ಇದೆ. ಓಕೆನಾ, ನೀವು ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆ್ಯಡ್ ಮಾಡ್ಬೋದು. ಓಕೆನಾ ಗೈಸ್, ನಿಮ್ಗೆ ಯಾವುದೇ ರೀತಿ ಕಾಪಿರೈಟ್ ಇಶ್ಯೂಸ್ ಬರಲ್ಲ. ಇದರಲ್ಲಿ ನೀವು ಯಾವುದು ಬೇಕೋ ಸೆಲೆಕ್ಟ್ ಮಾಡಿ. ನಾನಿಲ್ಲಿ ಯಾವುದು ಕೂಡ ಸೆಲೆಕ್ಟ್ ಮಾಡ್ತಿಲ್ಲ, ಓನ್ ವಾಯ್ಸ್ ಇಟ್ಟಿದ್ದೀನಿ. ವಾಯ್ಸ್ ಓವರ್ ಕಂಪ್ಲೀಟ್ ಆದಮೇಲೆ ನೀವು ಬ್ಯಾಕ್ ಬಂದಮೇಲೆ ನಿಮಗಿಲ್ಲಿ ಏನು PIP ಅಂತ ಒಂದು ಆಪ್ಷನ್ ಇದೆ. ಓಕೆನಾ ಗೈಸ್, ನೀವಾಗೇನು ಸ್ಕ್ರೀನ್ ಶಾಟ್ ಇದು ಫೋಟೋ ಹಾಕಿದ್ದೀರಲ್ವಾ, ಸೊ ನೀವು ಅದರ ಮೇಲೆ ವಾಪಸ್ ಕ್ಲಿಕ್ ಮಾಡಿದ್ಮೇಲೆ ನೀವೇನು ಅಪ್ಲೋಡ್ ಮಾಡಿದ್ದೀರಾ ಸ್ಕ್ರೀನ್ ಶಾಟ್, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿಬಿಡಿ. ಓಕೆನಾ ಗೈಸ್, ಇವಾಗ ಇದು ಡಿಲೀಟ್ ಆಯಿತು. ನೆಕ್ಸ್ಟ್ ನೀವು ಇನ್ನೊಂದು ಕ್ಲಿಪ್ಪಿಗೆ ಸಹ ಇದೇ ಥರ ನೀವು ವಾಯ್ಸ್ ಓವರ್ನ ಕೊಡಬೇಕು. ಓಕೆನಾ ಗೈಸ್, ಹೇ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.